ఇంట్లో ఉండేది రజ వేసిండేది. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಶುಕ್ರವಾರ, ಪೂಜೆ ಎಲ್ಲ ಮಾಡಬೇಕು, ರೆಡಿ ಮಾಡ್ತಾ ಇದ್ದೀವಿ. ಅನ್ನಕ್ಕೆ ಇಕ್ಕಿದ್ದೀವಿ, ಪೂಜೆಗೆ ಬರ್ತಾಯಿದ್ರು. ಪೂಜೆ ಮಾಡಬೇಕು ಇವಾಗ. ಮತ್ತು ಟಿಫನಿಗೆ ಬಂದು ಕ್ಯಾಪ್ಸಿಕಮ್ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಚಪಾತಿಗೆ ತುಂಬ ದಿವಸನೇ ಆಗಿತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿ, ಅದಕ್ಕೋಸ್ಕರ ಇವತ್ತು ಟಿಫನಿಗೆ ಮಾಡ್ತಾ ಇದ್ದೀವಿ. ಶುಕ್ರವಾರ ಪೂಜೆ ಇವತ್ತು ಮಾಡಬೇಕು. ಡೈಲಿ ಪೂಜೆ ಮಾಡ್ತೀವಿ, ಇವತ್ತು ಪೂಜೆಗೆ ಬರ್ತಾಯಿದ್ರು, ಅದಕ್ಕೋಸ್ಕರ ಇನ್ನೇನು ಪೂಜೆ ಮಾಡಬೇಕು. ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ. ದೇವ್ರಿಗೆ ನೈವೇದ್ಯಕ್ಕೆ ಮೊಸರನ್ನ, ಹಾಲು ಮೊಸರನ್ನ ಇಕ್ಕಿ ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಸಾಮಾನು ತೊಗೊಂಬಂದಿದ್ರಲ್ವ, ಕಾಯಿ, ಹಣ್ಣು ಕಾಯಿ ಎಲ್ಲ ಕಾಯಿ ಹೊಡೆದು ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ನಾವು. ಪೂಜೆ ಎಲ್ಲ ಆಯಿತು. ಟಿಫನ್ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಕ್ಯಾಪ್ಸಿಕಮ್ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೀವಿ. ಚಪಾತಿ ಎಲ್ಲರದು ಟಿಫನ್ ಆಯ್ತು. ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಈಗ ಬಂದು ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರ ಎಲ್ಲ ತೆಗ್ದಿಕ್ಕಿದ್ದೀನಿ. ಎಲ್ಲ ಬೆಳಿಗ್ಗೆ ಎಲ್ಲ ಫ್ರಿಡ್ಜಲ್ಲಿ ಕ್ಯಾಪ್ಸಿಕಮ್ ತೊಗೊಬೇಕಾಗಿತ್ತು, ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇರೋದೆಲ್ಲ ತೆಗ್ದಿಕ್ಕಿದ್ದೀವಿ. ಇವಾಗ ಫ್ರಿಡ್ಜ್ ಸ್ವಲ್ಪ ಆದಷ್ಟು ಟಿಫನ್ ಆದಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಇನ್ನು ಕ್ಲೀನ್ ಮಾಡಬೇಕು. ಟಿಫನ್ ಆದಮೇಲೆ ಒಂದು 2 hours ಬೀಳತ್ತೆ ಫ್ರಿಡ್ಜ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ, ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡಬೇಕು. ಇವಾಗ ಫ್ರಿಡ್ಜೆಲ್ಲ ವೆಜಿಟೇಬಲ್ಸ್ ಎಲ್ಲ ತೆಗ್ದಿಕ್ಕಿದ್ದೀನಿ. ಯಾಕಂದರೆ ಎಲ್ಲ ಸೌತೆಕಾಯಿ ಎಲ್ಲ ಸ್ವಲ್ಪ ನೀರಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. 1 week ಆಗಿತ್ತು ಅಷ್ಟೇ ನಾನು ವೆಜಿಟೇಬಲ್ಸ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ, ಎಲ್ಲ ತರಕಾರಿ ಎಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಕ್ಕಿದ್ದೆ. ಇವಾಗ ತರಕಾರಿದೆಲ್ಲ ತುಂಬ ಹೋಗೈತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಒಂದು 2 ದಿವಸ 3 ದಿವಸ ಸ್ವಲ್ಪ ನಾನ್ ವೆಜ್ ಅದು ಇದು ಮಾಡಿದ್ರೆ ತರಕಾರಿ ಎಲ್ಲ ಉಳ್ಕೊಳುತ್ತೆ. ಅದಕ್ಕೋಸ್ಕರ ಎಲ್ಲ ಆದಷ್ಟು ಸ್ವಲ್ಪ ಎಲ್ಲ ಬೇರೆ ಬೇರೆ ಎಲ್ಲ ಮಿಕ್ಸಿಂಗ್ ಇತ್ತು, ಎಲ್ಲ ಬೇರೆ ಬೇರೆ ಡಿವೈಡ್ ಮಾಡಿ ಕವರಲ್ಲಿ ಹಾಕಿಕ್ತಾ ಇದ್ದೀನಿ. ಹಂಗೆ ಹಾಕಿದ್ರೆ ಎಲ್ಲ ಅಂದರೆ ಮೆತ್ತಗಾಗೋಗುತ್ತೆ. ನಾವು ಕವರಲ್ಲಿ ಹಾಕ್ದಿರ ಇಕ್ಕಿದ್ರೂ ಮೆತ್ತಗಾಗುತ್ತೆ. ಇನ್ನೊಂದು ಬಟ್ಟೆದು ನಾವು ಯೂಸ್ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ದಿವಸ. ಅದು ಬಟ್ಟೆಯಲ್ಲಿ ಇವಾಗ ಅಮೆಝಾನಲ್ಲಿ ತೊಗೊಂಡಿದ್ದೆ, ಬಟ್ಟೆದು ಹಾಕಿಕ್ಕಿದ್ರೂ ತರಕಾರಿ ಅಷ್ಟು ಫ್ರೆಶ್ ಆಗಿರ್ತಾ ಇರಲಿಲ್ಲ, ಅದು ಮೆತ್ತಗಾಗ್ತಾ ಇತ್ತು. ಅದಕ್ಕೋಸ್ಕರ ನಾರ್ಮಲ್ ತುಂಬ
ತುಂಬ ವರ್ಷದಿಂದ ಕವರಲ್ಲಿ ಹಾಕಿಕ್ತಾ ಇದ್ವಿ, ಇವಾಗ ಹಂಗೆ ಹಾಕಿಕ್ಕಿದ್ವಿ. ತಿರ್ಗಾ ಚೇಂಜ್ ಮಾಡಿದೆ. ಫ್ರಿಜ್ಜಿಂದ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಇಕ್ಕಿ ಇವಾಗ ಒರೆಸ್ಬಿಟ್ಟು ಎಲ್ಲ ಹಾಕಿ ಎತ್ತಿಕ್ತಾ ಇದ್ದೀನಿ. ಇನ್ನು ಫ್ರಿಜ್ ಸ್ವಲ್ಪ ಆಚೆ ಕಡೆ ಎಲ್ಲ ಒರೆಸ್ಬೇಕು. ಆದಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರ ಅಷ್ಟೇ, ಇನ್ನೊಂದು ವಾರ ಇರತ್ತಷ್ಟೇ. ಇವಾಗ ಒಂದು ದಿವಸಕ್ಕೆ 2 ದಿವಸ, ಒಂದು ದಿವಸ ಆಗ್ತಾ ಇದ್ದಂಗೆ ತಿರ್ಗಾ ಗಲೀಜಾಗೋಗುತ್ತೆ. ಫ್ರಿಜ್ಜೆಲ್ಲ ಆದಷ್ಟು ಕ್ಲೀನ್ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಒರೆಸೋದೈತೆ ಅಷ್ಟೇ, ಇನ್ನೇನಿಲ್ಲ. ಒಳಗಡೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ನಾನು ಸ್ಟೋರ್ ಮಾಡಿಕ್ಕಿದ್ದೀವಿ. ಇನ್ನೊಂದು ಸ್ವಲ್ಪ ಆಚೆ ಕಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಬೇಕು. ಇನ್ನೇನು ಊಟಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಅಡುಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಬೇಕು. ಅವರೆಕಾಯಿ ಮತ್ತು ಕರ್ಮೀನು ಹಾಕಿ ಹುಳಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಕರ್ಮೀನು ಹಾಕಿ ತುಂಬ ಜನ ಇಷ್ಟಪಡಲ್ಲ, ನಮಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗನೂ ನನ್ನ ಮಗಳು ತಿನ್ನೋಕೆ ಹೋಗಲ್ಲ, ಅದಕ್ಕೋಸ್ಕರ ನಾವು ತಿಂತೀವಿ. ಇವತ್ತು ಅವರೆಕಾಯಿ ಒಣಗಿರೋ ನಾರ್ಮಲ್ ಹಸಿ ಅವರೆಕಾಯಿ ಮತ್ತು ಕರ್ಮೀನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೀಗಡಿ ಅವರೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೆಗಡಿ ಜ್ವರ ಬಂದಿರೋವಾಗ ಆ ಥರ ಟೈಮಲ್ಲಿ ತಿನ್ಬೋದು. ಕುಕ್ಕರಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅವರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ರುಬ್ಕೊಳಕ್ಕೆ 1-2 ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಚಿಪ್ಪಷ್ಟು ಕಾಯಿ, ಸ್ವಲ್ಪ ತೊಗೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಾಯಿ, ಆನಿಯನ್ ಫ್ರೈ ಮಾಡ್ಕೊಂಡಿರೋದು, ಮತ್ತು ಸಾಂಬಾರು ಪೌಡರ್ ಒಂದು 2 to 3 ಸ್ಪೂನ್ ಸಾಂಬಾರು ಪೌಡರ್, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಅವರೆಕಾಯಿ ಫ್ರೈ ಮಾಡಿದ್ವಲ್ವ ಅದು ಮಿಕ್ಸಿಯಲ್ಲಿ ಖಾರ ರುಬ್ಕೊಂಡಿರೋದು ಅದಕ್ಕೆ ಹಾಕ್ಕೊಳ್ಳೋಣ. ಅದು ಅಷ್ಟೊತ್ತಿಗೆ ಬಿಸಿ ಆಗೋಷ್ಟೊತ್ತಿಗೆ ನಾನು ಇದು ನೋಡಿ ಕರ್ಮೀನು ನಾನು ತೋರಿಸಿದ್ನಲ್ವ, ಅದು ಚಿಕ್ಕ ಚಿಕ್ಕ ಫಿಶ್ ಬರುತ್ತೆ. ನಿಮಗೆ ಅಮೆಝಾನಲ್ಲೂ ಸಿಕ್ಕತ್ತೆ, ಬೇರೆ ಸ್ಟೋರ್ಸಲ್ಲೂ ಸಿಕ್ಕತ್ತೆ, ಡಿಮಾರ್ಟ್ ಎಲ್ಲ ಜಾಗದಲ್ಲೂ ಸಿಕ್ಕತ್ತೆ. ನಿಮಗೆ ಅದು ತಂದು ಅದು ತಲೆ ಇರತ್ತಲ್ವ ಅದೆಲ್ಲ ಮುರಿದ್ಬಿಟ್ಟು ಬಿಸಾಕ್ಬೇಕು. ನಾವು ಬಿಸಾಕ್ಬಿಟ್ಟು ಸ್ವಲ್ಪ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊತಾ ಇದ್ದಂಗೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಕಮ್ಮಿ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಮಾಡ್ಕೊತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗೈತೆ ಇಲ್ವಾ ಅಂದ್ಬಿಟ್ಟು. ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಏನಂದರೆ ಮಿನಿಮಮ್ 10ರಿಂದ 15 ಸಲ ತೊಳೆದ್ರೆ ಅದೆಲ್ಲ ಸ್ವಲ್ಪ ಅದು ತಲೆ ಪಕ್ಕದಲ್ಲೆಲ್ಲ ಸ್ವಲ್ಪ ಮಣ್ಣಿರುತ್ತೆ, ತುಂಬ ಮಣ್ಣಿರುತ್ತೆ. ನೋಡಿ ನಾನು ಇವಾಗ ಎಷ್ಟು ಸಲ ತೊಳಿತೀನೋ ಅಷ್ಟು ನಮಗೆ ಮಣ್ಣಿರಲ್ಲ, ಕ್ಲೀನಾಗೂ ಇರುತ್ತೆ. ನಾನೊಂದು 12ರಿಂದ 13 ಸಲ ಚೆನ್ನಾಗಿ ತೊಳೆದು ಸೋಸೋ ಬಟ್ಲಲ್ಲಿ ಹಾಕ್ಕೊಂಡು ಸೋಸ್ಕೊಂಡ್ರೆ ಕೆಳಗಡೆ ಮಣ್ಣೆಲ್ಲ ಹೊಟ್ಟೋಗುತ್ತೆ. ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾವು ಇವಾಗ ಸಾಂಬಾರು ಇನ್ನೇನು ಸ್ಟಾರ್ಟ್ ಆಗಿರತ್ತಲ್ವ ಕುದಿಯೋಕ್ಕೆ, ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಬೇಕು. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ, ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಮೇಯ್ನ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡರ್ ಇರುತ್ತೋ ಅದೇ ಸಾಂಬಾರು ಪೌಡರಲ್ಲಿ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಮೀನು ಚಿಕ್ಕ ಚಿಕ್ಕ ಮೀನು ಇರುತ್ತೆ, ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ, ಫ್ರೆಶ್ ಆಗಿರೋದೆ. ಒಬ್ಬೊಬ್ಬರು ಚೆನ್ನಾಗಿಲ್ದಿರೋದು ಕೊಟ್ಬಿಡ್ತಾರೆ. ಚೆನ್ನಾಗಿರೋದು ನೋಡಿ ತೊಗೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ. 1 ದಿವಸ ಅಲ್ದಿರ 2 ದಿವಸ ಇಟ್ಕೊಂಡು ತಿನ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಮುದ್ದೆಗೆ ಚೆನ್ನಾಗಿರೋದು. ಮುದ್ದೆ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಇನ್ನೇನು ಅಡುಗೆ ರೆಡಿ ಆಗ್ತೈತೆ, ಅನ್ನಕ್ಕೆ ಇಕ್ಬೇಕು ಮತ್ತು ಮುದ್ದೆಗೆ ಇಕ್ಬೇಕು. ಇವಾಗ ಸಾಂಬಾರು ರೆಡಿ ಆಗೈತೆ ನೋಡಿ, ಚೆನ್ನಾಗಿರುತ್ತೆ. ಅದು ಮುದ್ದೆ ಜೊತೆಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಈಗ ಊಟ ಎಲ್ಲ ಆಯಿತು. ಇವಾಗ ಸ್ವಲ್ಪ ತುಮಕೂರಿಗೆ ಹೋಗಿ ಬರೋಣ, ನಮ್ಮ ಅಜ್ಜಿ ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಮಗಳಿಗೂ ರಜಾ 26th ಅಲ್ವಾ, ಅದಕ್ಕೋಸ್ಕರ ರಜಾ ಇತ್ತು. ಎಲ್ಲ ರೆಡಿಯಾಗಿ ಇವಾಗ ಹೋಗ್ಬೇಕು. ಒಂದು 3:30 ಅಷ್ಟೊತ್ತಿಗೆ ಹೋಗ್ಬೇಕು. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು 3 ಜನ ಹೋಗ್ತಾ ಇದ್ದೀವಿ. ಹೋಗುವಾಗ ದೇವ್ರನ್ನ ಕೈ ಮುಗ್ಬಿಟ್ಟು ಆಚೆ ಕಡೆ ಹೋಗ್ತೀವಿ. ಇನ್ನೇನು ಕ್ಲೋಸ್ ಮಾಡ್ತಾ ಇದ್ವಿ. ಎಲ್ಲೋದ್ರೂ ನಾನು ಚಾರ್ಜಿಂಗ್ ವೈರ್ ಇರಲೇಬೇಕು, ಯಾಕಂದರೆ ಚಾರ್ಜಿಂಗ್ ಬೇಗ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲಿರ್ತೀನೋ ನನ್ನ ಕೈಯಲ್ಲಿ ಚಾರ್ಜಿಂಗ್ ವೈರ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ನಾವು ದಾಸಪೇಟೆ ಮೇಲೆ ತುಮಕೂರಿಗೆ ಹೋಗ್ಬೇಕಲ್ವಾ, ಅಲ್ಲೇ ಚರ್ಮುರಿ ಗಾಡಿ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ರು, ಅಂದರೆ ಸಂಜೆ ಮೇಲೆ ಅಲ್ವಾ ಚರ್ಮುರಿ ಇರೋದು. ಅದಕ್ಕೋಸ್ಕರ ಬೋಟಿ ಮಸಾಲ ಹೋಗಿ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಒಂದು ಬೋಟಿ ಮಸಾಲ, ಚರ್ಮುರಿ, ಟಿಕ್ಕಿ ಪುರಿ ಒಂದು 3 ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ತುಮಕೂರಿಗೆ ಹೋಗ್ಬೇಕು. ದಾಸಪೇಟೆಯಿಂದ ತುಮಕೂರಿಗೆ ಒಂದು 1/2 an hour ಕಾರಲ್ಲಿ ಹೋದರೆ ಒಂದು 20 ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದು. ವಿಡಿಯೋ ಬಂದು ಒಂದೊಂದು ಕಡೆ ಮಾಡ್ಬೋದು, ಒಂದೊಂದು ಕಡೆ ನಾವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇನ್ನು ನಾಳೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.